ಮಾರುತೇಶ್ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಹೈ ಡ್ರಾಮಾವೇ ನಡೀತಾ ಇದೆ. ಏನ್ ನಡೀತಾ ಇದೆ, ಏನ್ ಬೆಳವಣಿಗೆ ಆಗ್ತಾ ಇದೆ? ಮಧುಕರ್, ಈಗ ಬಿಜೆಪಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತು. ಸದ್ಯಕ್ಕೆ ಬಿ.ಪಿ. ಹರೀಶ್ ಅವರನ್ನ ಇಲ್ಲಿ ರಕ್ಷಣೆ ಮಾಡಿ ಇಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಶಾಸಕರು ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಕಚೇರಿ ಹತ್ತ ಬರ್ತಿದ್ದಾರೆ ಅನ್ನೋದನ್ನ ಗೊತ್ತಾಗಿ ಮೊಟ್ಟೆಯನ್ನು ರೆಡಿ ಇಟ್ಕೊಂಡಿದ್ರು. ಬಿ.ಪಿ. ಹರೀಶ್ ಬರ್ತಿದ್ದ ಹಾಗೆ ಅವರ ಮೇಲೆ ಮೊಟ್ಟೆ ಎಸೆದು ಅವ್ರನ್ನ ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ರು. ತಕ್ಷಣಕ್ಕೆ ಪೊಲೀಸರು ಅವರನ್ನ ರಕ್ಷಿಸಿ ಈಗ ಒಂದು ಖಾಸಗಿ ಒಂದು ಶಾಪ್ನಲ್ಲಿ, ಅಂದರೆ ಒಂದು ಪ್ಲೇವುಡ್ ಶಾಪ್ನಲ್ಲಿ ತಂದು ಅವ್ರನ್ನ ಇರಿಸಲಾಗಿದೆ. ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರನ್ನ ಇಲ್ಲಿಂದ ವಾಪಸ್ ಕಳಿಸಲಾಯಿತು. ಮೊಟ್ಟೆ ಹೊಡೆದಿರ್ತಕ್ಕಂಥ ದೃಶ್ಯಗಳನ್ನು ಕೂಡ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಅಂದರೆ ಅವರು ಮುತ್ತಿಗೆ ಹಾಕೋದಕ್ಕೆ ಬರ್ತಾರೆ ಅನ್ನುವಂಥದ್ದು ಗೊತ್ತಾಗಿ ಈ ತಯಾರಿಯನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿಕೊಂಡಿದ್ರು. ಬಿಜೆಪಿಗೆ ಧಿಕ್ಕಾರ ಕೂಗಿ ಬಿಜೆಪಿಯನ್ನು ವಿರೋಧಿಸಿ ಅವ್ರನ್ನ ತಡೆದು ಅವರ ಮೇಲೆ ಮೊಟ್ಟೆ ಎಸೆಯುವಂಥ ಪ್ರಯತ್ನವನ್ನು ಮಾಡಿದರು. ಬಿ.ಪಿ. ಹರೀಶ್ ಅವರು ಹೇಳೋ ಪ್ರಕಾರ ಕೇವಲ ಮೊಟ್ಟೆ ಎಸೆದಿರೋದಲ್ಲ, ನನ್ನ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಇಡೀ ದೃಶ್ಯದಲ್ಲಿ ನೀವು ನೋಡ್ಬೋದು. ಇಲ್ಲಿ ಬಳಿಕ ಪೊಲೀಸರು ಮೊಟ್ಟೆ ಎಸೆದವರನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿ ಅವರಿಂದ ಮೊಟ್ಟೆ ಕಸಿದುಕೊಳ್ಳೋದಕ್ಕೆ ಹೋದರು. ಆಗ ಇಲ್ಲಿ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥದ್ದನ್ನು ಕೂಡ ನೀವು ಮಧುಕರ್ ನೋಡ್ಬೋದು. ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನು ವಿರೋಧಿಸುವಂಥ ನಿಟ್ಟಿನಲ್ಲಿ ಅವ್ರನ್ನ ತಡೆ ಒಡ್ಡಬೇಕು, ಅವರಿಗೆ ಮುತ್ತಿಗೆ ಹಾಕೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಮುಂದುವರಿಸಿದ್ರು. ಇಲ್ಲಿಂದ ಕನಿಷ್ಠ 100 ಮೀಟರ್ ಬಲಭಾಗಕ್ಕೆ ಹೋದರೆ ಕೆಪಿಸಿಸಿ ಕಚೇರಿ ಇದೆ. ಕೆಪಿಸಿಸಿ ಕಚೇರಿಯ ಹತ್ರ ಅವರು ಅಂದರೆ ಕಾರನ್ನ ಇಳಿದು ಬಂದಂಥ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಅವರನ್ನ ಅಂದರೆ ಎಲ್ಲರೂ ಅಂದರೆ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ಎಲ್ಲರೂ ಕೂಡ ಕೆಪಿಸಿಸಿ ಕಚೇರಿ ಹತ್ರ ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅವರು ಮೊದಲೇ ಬಂದು ನಿಂತಿದ್ರು. ಇನ್ನೂ ಕೂಡ ಯಾವುದೇ ಘೋಷಣೆಗಳನ್ನು ಕೂಗೋದಾಗ್ಲಿ ಅಥವಾ ಅವರು ರಾಜ್ಯ ನಾಯಕರು ಬರಲಿ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವೇಟ್ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಆದಂಥ ಘಟನೆ ಇದು. ಸದ್ಯಕ್ಕೆ ಅವರನ್ನ ಪೊಲೀಸರು ಈಗಲೂ ಕೂಡ ರಕ್ಷಣೆ ಮಾಡಿದ್ದಾರೆ. ನೀವು ರಸ್ತೆ ಉದ್ದಕ್ಕೂ ನೋಡ್ಬೋದು. ಕೆಪಿಸಿಸಿ ಕಚೇರಿಯಿಂದ ಸುಮಾರು ಒಂದು 200-250 ಮೀಟರ್ ದೂರದಲ್ಲಿ ತನಕವೂ ಕೂಡ ಅವ್ರನ್ನ ಕರೆದುಕೊಂಡು ಬರಲಾಯಿತು. ಆ ಸಂದರ್ಭದಲ್ಲೂ ಕಾರ್ಯಕರ್ತರು ಹಿಂದೆನೇ ಅವರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಮೊಟ್ಟೆಯನ್ನು ನಿರಂತರವಾಗಿ ಅವ್ರ ಮೇಲೆ ತೂರುವಂಥ ಪ್ರಯತ್ನಗಳಾಗ್ತಾ ಇತ್ತು. ಇಲ್ಲಿಂದ ಒಂದು 100 ಮೀಟರ್ ಇದು ಮುಖ್ಯ ರಸ್ತೆ ಕೆಪಿಸಿಸಿ ಕಚೇರಿಯದ್ದು. ಬಿ.ಪಿ. ಹರೀಶ್ ಅವರು ಎಲ್ಲಿ ನಿಂತಿದ್ರು ಅನ್ನೋದನ್ನು ಕೂಡ ನಾವು ತೋರಿಸ್ತೀನಿ. ಒಂದು ನೇಮ್ ಬೋರ್ಡ್ ಕಾಣಿಸ್ತಾ ಇದೆ ನೋಡ್ಬೋದು, ಶಾಲಾ ವಲಯ ಅಂಥೇಳಿ. ಆ ಬೋರ್ಡ್ನ ಸ್ವಲ್ಪ ಮುಂಭಾಗದಲ್ಲಿ ಬಿ.ಪಿ. ಹರೀಶ್ ನಿಂತ್ಕೊಂಡಿದ್ರು. ಇದನ್ನು ಗಮನಿಸಿದಂಥ ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿಯಾದಂತಹ ಮೊಟ್ಟೆ ಎಸೆಯುವಂಥ ಕೃತ್ಯಕ್ಕೆ ಮುಂದಾದರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಪೊಲೀಸರು ಅವ್ರನ್ನ ತಡೆದೇ ಇದ್ದಿದ್ರೆ ಇನ್ನೂ ಅಷ್ಟು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇತ್ತು. ತಕ್ಷಣಕ್ಕೆ ಗಮನಿಸಿದಂಥ ಪೊಲೀಸರು ಅವ್ರನ್ನ ತಡೆಯುವಂಥ ಪ್ರಯತ್ನವನ್ನು ಮಾಡಿದರು. ಸದ್ಯಕ್ಕೆ ಅವ್ರನ್ನ ರಕ್ಷಣೆ ಮಾಡಿ ಒಳಗಡೆ ಕೂರಿಸಲಾಗಿದೆ. ಸುರಕ್ಷಿತವಾಗಿ ಅವರನ್ನ ವಾಪಸ್ ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕಾಗಿದೆ. ಹಾಗಾಗಿ ಸದ್ಯಕ್ಕೆ ಇದೆಲ್ಲವೂ ಕೂಡ ಪರಿಸ್ಥಿತಿ ತಿಳಿಯಾಗಲಿ ಅನ್ನುವ ಕಾರಣಕ್ಕಾಗಿ ಅವರನ್ನು ಸದ್ಯಕ್ಕೆ ಸುರಕ್ಷಿತವಾಗಿ ಇಡಲಾಗಿದೆ. ಅವರ ತಲೆಗೂ ಕೂಡ ಮೊಟ್ಟೆ ಬಿದ್ದಿರುವಂಥದ್ದನ್ನು ದೃಶ್ಯಗಳಲ್ಲಿ ಕೂಡ ನೀವು ನೋಡ್ಬೋದು. ಅವರ ಬೆನ್ನಿನ ಭಾಗಕ್ಕೆ ಮತ್ತು ತಲೆ ಭಾಗಕ್ಕೆ ಮೊಟ್ಟೆ ಎಸೆದಿರುವಂಥದ್ದು ಮತ್ತು ಅದು ಬಿದ್ದಿರೋದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜೊತೆಗೆ ಅವರೇ ಹೇಳೋ ಹಾಗೆ ನನ್ನ ಮೇಲೆ ಹಲ್ಲೆ ಪ್ರಯತ್ನವನ್ನು ಮಾಡಿದ್ದಾರೆ, ಇದು ಕಾಂಗ್ರೆಸ್ ಕಾರ್ಯಕರ್ತರ ಸಂಸ್ಕೃತಿಯನ್ನು ತೋರಿಸುತ್ತೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಇದನ್ನು ನೀವು ಲೀಗಲಿ ಫೈಟ್ ಮಾಡ್ತೀರಾ ಅಥವಾ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಏನು ಅಂತ ಕೇಳಿದಾಗ ನಮ್ಮ ರಾಜ್ಯ ನಾಯಕರ ಗಮನಕ್ಕೆ ತಂದು ಅವರ ಸೂಚನೆಯ ಮೇರೆಗೆ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತೇಳಿ ಬಿ.ಪಿ. ಹರೀಶ್ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಒಂದಷ್ಟು ಜನ ಬಿಜೆಪಿಯ ಕಾರ್ಯಕರ್ತರಾಗಲಿ, ಶಾಸಕರಾಗಲಿ ಅಥವಾ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೆಲ್ಲರೂ ಕೂಡ ಬಂದಿದ್ದರೂ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ಮರುಕಳಿಸ್ತಾ ಇತ್ತು. ಆದರೆ ಅದಕ್ಕೆ ಬಲಿಯಾಗಿದ್ದು ಮಾತ್ರ ಬಿ.ಪಿ. ಹರೀಶ್. ಯಾಕೆಂದರೆ ಎಲ್ಲರೂ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಅವರು ಮೊದಲೇ ಬಂದು ನಿಂತ್ಕೊಂಡಿದ್ರು. ಯಾವುದೇ ಘೋಷಣೆ ಕೂಗೋದಾಗಲಿ, ಮುತ್ತಿಗೆ ಹಾಕೋದಾಗಲಿ ಆ ಪ್ರಯತ್ನಕ್ಕೆ ಇನ್ನೂ ಕೂಡ ಮುಂದಾಗಿರಲಿಲ್ಲ. ಅಷ್ಟೊತ್ತಿಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ರೀತಿಯಾದಂಥ ಪ್ರತಿರೋಧ ವ್ಯಕ್ತವಾಯಿತು. ಅಲ್ಲಿಂದ ಇಲ್ಲಿಯ ತನಕ ಅಂದರೆ ಇದೇ ರೀತಿ ಹಿಂಭಾಗದಲ್ಲಿ ಅವ್ರನ್ನ ಕರೆದುಕೊಂಡು ಬರಲಾಯಿತು. ಇಲ್ಲಿಂದ ಅಂದರೆ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಅವ್ರ ಮೇಲೆ ಮೊಟ್ಟೆ ತೂರುವಂಥ ಪ್ರಯತ್ನ ಆಗಿದೆ. ಸದ್ಯಕ್ಕೆ ಅವರನ್ನು ಈಗ ವಾಪಸ್ ಕಳಿಸೋದಕ್ಕೆ ಅವ್ರ ಕಾರ್ ಕೂಡ ಬಂದಿರೋದನ್ನು ನೀವು ಗಮನಿಸ್ಬೋದು. ಹರಿಹರ ಕ್ಷೇತ್ರದ ಶಾಸಕರು ಅವರು. ಸದ್ಯಕ್ಕೆ ಈಗ ಪೊಲೀಸರು ಅವ್ರನ್ನ ರಕ್ಷಿಸಿ ಇಟ್ಟಿದ್ದಾರೆ. ಅಲ್ಲಿ ಕಾರ್ಯಕರ್ತರು ಒಳಗೆ ನುಗ್ಗುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಪೊಲೀಸರು ಅದಕ್ಕೆ ಅವಕಾಶ ಕೊಡಲಿಲ್ಲ, ಕಾರ್ಯಕರ್ತರನ್ನು ತಳ್ಳಿದ್ರು. ಆ ಸಂದರ್ಭದಲ್ಲಿ ಕೆಲ ಕಾರ್ಯಕರ್ತರು ನೆಲಕ್ಕೂ ಕೂಡ ಬಿದ್ದಿದ್ದಾರೆ. ಸೊ ಸದ್ಯಕ್ಕೆ ಅವರ ಕಾರ್ ಕೂಡ ಬಂದಿದೆ. ಅವರನ್ನು ಪೊಲೀಸರು ಈಗ ಸುರಕ್ಷಿತವಾಗಿ ವಾಪಸ್ ಕಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲಿ ಕಾರ್ಯಕರ್ತರು ಸುಳಿಯೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಅಂದರೆ ಕಾರ್ಯಕರ್ತರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು, ಬಿಜೆಪಿ ಏನಾದರೂ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಂದರೆ ಇದೇ ರೀತಿಯಾದಂತಹ
ಪ್ರತಿರೋಧವನ್ನು ನಾವು ವ್ಯಕ್ತಪಡಿಸಬೇಕು ಅನ್ನೋದನ್ನು ಮೊದಲೇ ಪೂರ್ವ ನಿರ್ಧಾರ ಆಗಿದ್ದಂಗೆ ಕಾಣಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಇಂಥದ್ದೊಂದು ಘಟನೆ ನಡೆದಿದೆ. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಈಗ ಅವರನ್ನು ಪೊಲೀಸರು ಸುರಕ್ಷಿತವಾಗಿ ವಾಪಸ್ ಕಳಿಸೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ವಾಪಸ್ ಕಳಿಸೋದಕ್ಕೆ, ಯಾಕಂದರೆ ಪೊಲೀಸರ ಜವಾಬ್ದಾರಿ ಇದೆ. ಈ ರೀತಿಯಾಗಿ ವಿಪಕ್ಷ ನಾಯಕನ ಶಾಸಕನ ಮೇಲೆ ಈ ರೀತಿ ಹಲ್ಲೆ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶಗಳನ್ನು ಕೊಡೋದಾಗಲಿ, ಅದ್ಯಾವುದಕ್ಕೂ ಕೂಡ ಆ ಥರದ ಒಂದು ಬೆಳವಣಿಗೆಗೆ ಅವಕಾಶವನ್ನು ಮಾಡಿಕೊಡ್ಬೋದು. ಆ ಜವಾಬ್ದಾರಿ ಕೂಡ ಪೊಲೀಸರ ಮೇಲಿದೆ. ಹಾಗಾಗಿ ಅವರನ್ನು ಸುರಕ್ಷಿತವಾಗಿ ಈಗ ಕಳಿಸ್ಕೊಡ್ಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ಬೋದು ಮಧುಕರ್. ಎಸ್, ಜೊತೆಗೆ ಈಗ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಬಿಜೆಪಿ ನಾಯಕರ ಪ್ರಯತ್ನ ಏನಿತ್ತು, ಸೊ ಎಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರಾ? ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ರು, ಎಲ್ಲರೂ ಕೂಡ ಅಲ್ಲಿಂದ ತೆರಳಿದ್ದಾರಾ? ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಮಧುಕರ್, ಈಗ ಕೆಪಿಸಿಸಿ ಕಚೇರಿಗೆ ಯಾರನ್ನೂ ಕೂಡ ಬಿಟ್ಟಿಲ್ಲ. ಅವನ್ನೆಲ್ಲರನ್ನೂ ಅಲ್ಲೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನ ಸಮೀಪವೇ ಕಾರ್ಯಕರ್ತರನ್ನಾಗಲಿ, ವಿಪಕ್ಷ ನಾಯಕ ಆರ್ ಅಶೋಕ್ ಆಗಲಿ, BJP ಕಾರ್ಯಕರ್ತರಾಗಲಿ ಎಲ್ಲರನ್ನೂ ಕೂಡ ಅಲ್ಲಿಯೇ ಅವರನ್ನು ತಡೆದು ವಾಪಸ್ ವಶಕ್ಕೆ ತೆಗೆದುಕೊಂಡು ಕಳಿಸಲಾಗಿದೆ. ಇಲ್ಲಿಯ ತನಕ ಅಂದರೆ ಅಲ್ಲಿಂದ ಇಲ್ಲಿಯ ತನಕ ಅಂದರೆ ಕೆಪಿಸಿಸಿ ಕಚೇರಿಯ ತನಕ ಬರೋದಕ್ಕೆ ಯಾರಿಗೂ ಕೂಡ ಅವಕಾಶವನ್ನು ಪೊಲೀಸರು ಮಾಡಿಕೊಟ್ಟಿಲ್ಲ. ಯಾಕಂದರೆ ಇಂಥದ್ದೇ ಒಂದು ಬೆಳವಣಿಗೆ ಆಗಬಹುದು ಅನ್ನುವಂಥ ನಿರೀಕ್ಷೆಗಳಿತ್ತೋ ಏನೋ, ಹಾಗಾಗಿ ಅವರಿಗೆ ಆ ಥರದ ಯಾವುದೇ ಅವಕಾಶಗಳನ್ನು ಮಾಡಿಕೊಟ್ಟಿರಲಿಲ್ಲ. ಆದರೆ BP ಹರೀಶ್ ಅವರು ಏಕಾಂಗಿಯಾಗಿ ಬಂದಿದ್ದರು, ಅವ್ರದ್ದೇ ಕಾರ್ನಲ್ಲಿ ಬಂದಿದ್ದರು. ಹೀಗಾಗಿ ಕೆಪಿಸಿಸಿ ಕಚೇರಿಯ ತನಕ ಅವರು ತಲುಪೋದಕ್ಕೆ ಸಾಧ್ಯ ಆಗಿತ್ತು. ಅವರು ಕೆಪಿಸಿಸಿ ಕಚೇರಿಗೆ ಬಂದಿದ್ದ ಕಾರಣಕ್ಕಾಗಿ ಈ ಥರದೊಂದು ಘಟನೆ ನಡೀತು. ಬಹುಶಃ BJP ನಾಯಕರು ಕೆಪಿಸಿಸಿ ಕಚೇರಿಯ ತನಕ ಎಲ್ಲರೂ ಏನಾದರೂ ಬಂದಿದ್ದರೆ ಇಂಥದ್ದೇ ಒಂದು ಪ್ರತಿರೋಧ ಆಗ್ತಾ ಇತ್ತು. ಅದು ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇತ್ತು. ಪರಸ್ಪರ BJP ಮತ್ತು ಕಾಂಗ್ರೆಸ್ನ ನಡುವೆ ಒಂದು ಗದ್ದಲಾಗುವಂಥ ಅವಕಾಶಗಳಿತ್ತು. ಆದರೆ ಪೊಲೀಸರು ಅದಕ್ಕೆ ಅವಕಾಶವನ್ನು ಕೊಡದೆ ಅವರೆಲ್ಲರನ್ನೂ ಕೂಡ ಕಂಟೋನ್ಮೆಂಟ್ನ ಬಳಿಯೇ ತಡೆದು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದರು. BP ಹರೀಶ್ ಒಬ್ಬರು ಏಕಾಂಗಿಯಾಗಿ ಬಂದಿದ್ದ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆ ನಡೆದಿದೆ. ಸದ್ಯಕ್ಕೆ ಅವರನ್ನು ಈಗ ಸುರಕ್ಷಿತವಾಗಿ ಹೊರಗೆ ಕರ್ಕೊಂಡು ಹೋಗಲಾಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಮೈಯನ್ನು ಕೂಡ ಮುಟ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದರು. ಆದರೆ ನಾನು ಯಾವುದೇ ಭಯ ಬೀಳಲಿಲ್ಲ. ಯಾಕೆಂದರೆ ನಾವು ಹೋರಾಟಕ್ಕೆ ಬಂದಂಥವ್ರು ನಾವೆಲ್ಲದಕ್ಕೂ ತಯಾರಿದ್ದೀವಿ. ಆದರೆ ಕಾಂಗ್ರೆಸ್ನವರು ಈಗ ಒಂದು ಗುಂಪಾಗಿ ಬಂದಾಗ ಅವರು ಏನಾದರೂ ಪ್ರತಿಭಟಿಸಿದ್ರೆ ಒಪ್ಪಿಗೆ. ನಾನು ಮುತ್ತಿಗೆ ಹಾಕಕ್ಕೆ ಬಂದಿದ್ದೆ, ಆದರೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ನಾಯಕರುಗಳು ಇಲ್ಲಿ ಇದ್ದಾರ ಅಂತ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಈ ಘಟನೆ ನಡೆದಿದೆ. ಅವರ ವರ್ತನೆಯನ್ನು ಖಂಡಿಸ್ತೀನಿ. ಮೊಟ್ಟೆ ಹೊಡೆಯೋದ್ರ ಮೂಲಕ ಅವರು ತಮ್ಮ ಬುದ್ಧಿಯನ್ನು ಅವರು ತೋರಿಸಿದ್ದಾರೆ. ದೇವರವ್ರಿಗೆ ಒಳ್ಳೇದು ಮಾಡಲಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತದೆ. ನಾವು ಇದರಿಂದ ಏನು ನಾವು ಭಯಭೀತರಾಗಲ್ಲ. ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ. ನಾವೇನು ಪ್ರತಿಭಟನೆ ಮಾಡ್ತಾರೆ, ಜಸ್ಟ್ ಹಿಂಗ್ ಕಾರಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದಾಗ ಈ ಘಟನೆ ನಡೆದಿದೆ. ನಾನು ಏನು ಗೊತ್ತೇ ಇಲ್ಲ, ಅದು ಎಲ್ಲಿ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಮೊಟ್ಟೆ ಇಲ್ಲ. ಬಂದೆ ಸಿದ್ದು ಬನ್ನಿ ಸೈಡ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.